ಹೋಗಿ ಹ್ಯಾಪಿ ಬರ್ಡೇ ಅಂದಿದ್ ಗಣ್ಣ ಫುಲ್ ಶಾಕ್ ಆಗಿ ಪದ್ಧತಿ ಊಟ ಆದ್ಮ್ಯಾಗ ಯಾವಾಗ ಬಿಡಬೇಕು. ಮದ್ವಿ ಫಂಕ್ಷನ್ ಅಂತ ಮುಗಿತ್. ಇವಾಗ ನಾನ್ ರೀಲ್ಸ್ ಮಾಡ್ಬೇಕಂತ ಜೂನಿಯರ್ ಕಾಲೇಜಿಗೆ ಬಂದಿನಿ. ನಾವಿಲ್ಲ ರೀಲ್ಸ್ ಮಾಡಕ್ ಬಂದಿವಿ. ಇಲ್ಲ ಹುಡುಗರು ಕಾಡ್ಸಾಕತ್ತಿದ್ರ. ಯಾರೇ ಆಗ್ಲಿ ಒಂದ್ ಗಿಡಕ್ ನೀರ್ ಹಾಕ್ತಾರಂದ್ರ ಅದು ಬೆಳಿತೈತ ಅನ್ನೋ ನಂಬಿಕೆ ಮೇಲೆ ಹಾಕ್ತಾರ. ಹೆವಿ ನಮಗೂ ಟೈರ್ಡ್ ಮಾಡ್ತಾರ್ರಿಪ್ಪ ಸುಮ್ಮನೆ. ಇವಾಗ ಗಿರ್ಮಿಟ ತಿನ್ನಕತ್ತೀವಿ. ಇಲ್ಲೇ ಇವ್ರು ಎಲ್ಲ ಇಡ್ಲಿ ಅವ ಏನೋ ತಗೊಂಡ್ರಿಪ್ಪ. ನಮ್ಗೆ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಚೆಲುವಿನ ಬಲೆಯಲಿ ಒಲವಿನ ಮೀನುನ ಸೆರಗಿನ ಗಿರಿಯಲಿ ವಿಲವಿಲ ಹಾಡುನ. ಇವಾಗ ಎಲ್ಲಿಗೆ ಹೊಂಟೀನಿ ಅಂದ್ರೆ ಅಂಗಡಿಗೆ ಮಾಲ್ ತೊಗೊಂಬರದೈತೆ. ಒಂಚೂರು ಶಾರ್ಟೇಜ್ ಬಿದ್ದೈತಿ ಐಟಮ್ಸ್ ಎಲ್ಲ ಅಂತ ತರಗೊಂಡಿನಿ. ಅಂಡ್ ಡೈಲಿ ಅಂತೂ ಇದ್ದೇ ಇರ್ತೈತಿ. ಇದು ಒಂದ್ ದಿವಸ ತೋರಿಸ್ತೀನಿ, ಒಂದ್ ಸ್ವಲ್ಪ ದಿವಸ ತೋರ್ಸಂಗಿಲ್ಲ. ಯಾಕಂದ್ರೆ ನೋಡಿ ನಿಮಗೂ ಬ್ಯಾಸ್ ಹಾಕ್ಬಾರ್ದು. ಅಂಡ್ ಇವತ್ತು ನನ್ನ ಫ್ರೆಂಡ್ ಅವ್ರ ಅಣ್ಣಂದ ಮದುವೆ ಐತಿ, ಅಲ್ಲಿ ಹೋಗ್ಬೇಕು. ಏನ ಅಲ್ಲಿದಂತರ ಬ್ಲಾಗ್ ಬರ್ತೈತಿ. ಅದಾದ್ಮೇಲೆ ರೀಲ್ಸ್ ಮಾಡಕ್ ಹೋಗ್ಬೇಕು. ಇವತ್ತಿನ ಟೈಟ್ ಶೆಡ್ಯೂಲ್ ಇಷ್ಟ ಐತಿ. ಮತ್ತೆ ಇದ್ರೊಳಗೆ ಏನಾರು ಆ್ಯಡ್ ಆದ್ರೆ ತೋರಿಸ್ತೀನಿ ಅಂತ. ಸೊ ಇಷ್ಟೊತ್ತನ ಅಂಗಡಿ ಹೋಗ್ಬೋದಿದ್ದೆ. ಇವತ್ತು ಸ್ನಾನ ಮಾಡ್ಕೊಂಡು ಮತ್ತೆ ಹೊಂಟಿ ಒಬ್ಬ ಅಣ್ಣಂದ ಮದುವೆ ಐತಿ. ಅದು ಯಾರಾದ್ರೂ ಹೊಂಟೆ ಹೋಗ್ಬೇಕು. ಸೊ ಅಲ್ಲಿ ಹೋಗೋಣ, ಅಲ್ಲಿ ಏನೇನು ಇರ್ತೈತೆ ಅಕ್ಕಿಗತ್ತೆ ಅವ್ರಿಗೆ ವಿಶ್ ಮಾಡೋಣ. ಆ್ಯಂಡ್ ಆಮೇಲೆ ಮತ್ತೆ ರೀಲ್ಸ್ ಮಾಡ್ಕೋಬೇಕು, ಅಲ್ಲಿ ಹೋಗ್ಬೇಕು. ಆ್ಯಂಡ್ ಹೆವಿ ಟೈಟ್ ಶೆಡ್ಯೂಲ್ ಐತ್ರಿಪ್ಪ. ಇಷ್ಟೊತ್ತನ ಅಂಗಡಿ ಕುಂತಿದ್ದೆ, ನೆನಪೈಲಂಗ ಮದುವೆ ಹೋಗ್ಬೇಕಂತ. ಆಮೇಲೆ ಒಬ್ಬ ನಮ್ಮ ತಮ್ಮ ಮೆಸೇಜ್ ಹಾಕಿದ, ಅಣ್ಣ ಮದುವೆ ಹೋಗ್ಬೇಕಂತ ನೆನಪೈತಿಲ್ಲ ಅಂತ. ಸೊ ಅದಕ್ಕೆ ಈ ಹೊಂಟಿನಿ, ಅವ್ನು ಕರ್ಕೊಂಡು ಹೋಗೋಣ. ಹೋಗೋದು ಫಸ್ಟ್ ಪೆಟ್ರೋಲ್ ಹಾಕ್ಸೋಬೇಕು. ಯಾಕಂದ್ರೆ ಕರ್ಕೊಂಡು ಗೊತ್ತಾಗೈತಿ. ಮತ್ತೊಂದು 5 ರೂಪಾಯಿ ಪೆಟ್ರೋಲ್ ಹಾಕಿ ಡೈರೆಕ್ಟ್ ಹೋಗೋಣ, ಎಂಜಾಯ್ ಮಾಡೋಣ. ಭಾಳ ಮಜಾ ಬರತೈತಿ ಬ್ಲಾಗಿಂಗ್ ಮಾಡಲ್ಲ. ಯಾಕಂದ್ರೆ ಮತ್ತೆಲ್ಲ ಬ್ಯೂಟಿ ಬ್ಲಾಗ್ ಮಾಡ್ತಿದೆ. ಇವಾಗ ಭಾಳ ಮಂದಿ ಕ್ರೌಡ್ ಒಳಗೆ ಕ್ಯಾಮ್ರಾ ತಗೋತೀನಿ. ಆಫೀಸ್ ಮತ್ತೆ 2 months ಆಯ್ತು ರೆಡಿ ಬಿಟ್ಟು ನಾನು. ಇವಾಗ ಕ್ಯಾಮ್ರಾ ಎತ್ತಕ್ಕೆ ಒಂಥರ ಕೈ ಹಾಕ್ತೈತಿ. ಬಟ್ ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಣ. ಆ್ಯಂಡ್ ಎಲ್ಲಿ ಬೇಕಂತ ಕ್ಯಾಮ್ರಾ ಎತ್ತರು ಮಾತು ಬಂದೇ ಮಾಡೋದು. ಮದ್ವೆ ಸ್ಪಾಟಿಗೆ ಅಂತೂ ಬಂದೀನಿ. ಒಳಗೆ ಹೋಗಕ್ಕೆ ಶೈ ಫೀಲ್ ಆಗತ್ತೆ. ಯಾಕಂದ್ರೆ ಒಬ್ಬನದೀನಿ, ಯಾರು ಹುಡುಗರು ಬರಲಿಲ್ಲ, ಎಲ್ಲರೂ ಕೆಲಸ ಅದಾವ ಅಂತ ಹೋಗ್ಯಾರ. ಆ್ಯಂಡ್ ಜಲ್ದಿನ ವಿಸಿಟ್ ಕೊಟ್ಟು ಅಣ್ಣ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಿ ನಾವು ರೀಲ್ಸ್ ಮಾಡಕ್ಕೆ ಹೋಗ್ಬೇಕು. ಯಾಕಂದ್ರೆ ಭಾಳ ಕಂಟೆಂಟ್ ದೊಡ್ಡದೈತಿ ಇವತ್ತಿಂದ. ಆ್ಯಂಡ್ ಅದು ಎಷ್ಟು ಜಲ್ದಿ ಹಾಕೈತೆ ಅನ್ನೋದು ನಂಗೆ ಲಿಟ್ರಲ್ ಗೊತ್ತಿಲ್ಲ. ಯಾಕಂದ್ರೆ ಒಂದು ದೊಡ್ಡ ಪೇಜ್ ಬರೆದಿಟ್ಟೈತೆ. ಅಲ್ಲೇ ನೋಡೋಣ. ಫಸ್ಟ್ ಎಲ್ಲರಿಗಿಂತ ಮೊದಲು ಅಣ್ಣಗೆ ಒಂದು ವಿಶ್ ಮಾಡಿ ಬರೋಣ. ಬರ್ರಿ. ಥ್ಯಾಂಕ್ ಯು ಸೊ ಮಚ್. ಹಾಯ್ ದೊಡ್ಡವ್ರು ಆರಾಮಲ್ಲ? ಬಿಗ್ ಫ್ಯಾನ್. ಆ್ಯಂಡ್ ಇಲ್ಲೊಬ್ರು ಅದಾರ ನಮ್ಮ ದೊಡ್ಡ ಫ್ಯಾನ್. ಅಣ್ಣ ಬಿಗ್ ಫ್ಯಾನ್ ಅಣ್ಣ. ಬಿಗ್ ಫ್ಯಾನ್ ಏನ್ ಭಾಳ ಇಷ್ಟ ಬಾ. ಬಿಗ್ ಫ್ಯಾನ್ ರೀ ಬಾ. ಬಿಗ್ ಫ್ಯಾನ್ ಹೌದು. ಸೊ ಇವಾಗ ಎಲ್ಲಿ ಹೊಂಟು ಅಂದ್ರೆ ಅಣ್ಣಗ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡೋಣ, ಮಜಾಕ್ ಮಾಡೋಣ. ನೋಡೋಣ ಅಣ್ಣ ಹೆಂಗೆ ರಿಯಾಕ್ಟ್ ಮಾಡ್ತಾನೆ. ಸಾರಿ ಹ್ಯಾಪಿ ಮ್ಯಾನ್ ಬರೀ ಇಂಥದೆಯ. ಹೋಗಿ ಹ್ಯಾಪಿ ಬರ್ಡೇ ಅಂದಿದ್ ಗಣ್ಣ ಫುಲ್ ಶಾಕ್ ಆಗಿ ಓಕೆ ಎಲ್ಲಿ ಬಿಡ ಅಂದಿದ್ರ. ನಮ್ ಪರ್ಶವ್ರ ಅದಾರ. ನನ್ ಭಾಳ ದಿವಸಕ್ಕೆ ಭೇಟಿಯಾಗಾರ. ಆರಾಮದಾರಿಲ್ರಿ? ಆರಾಮದಿಲ್ಲಪ್ಪ. ಆರಾಮಪ್ಪ. ನೀವು? ಆರಾಮಪ್ಪ. ಫಸ್ಟ್ ಟೈಮ್ ಅಂತೂ ವಿಶ್ ಮಾಡಿದ್ದಾಗೈತಿ. ಇವಾಗ ಮತ್ತೆ ಸ್ಕೂಲ್ ಫ್ರೆಂಡ್ಸ್ ಜೊತೆ ಹೊಂಟೀನಿ. ಸೆಕೆಂಡ್ ಟೈಮ್ ಅಣ್ಣ ವಿಶ್ ಮಾಡಕ. ಅವಾಗ ಇನ್ಫ್ಲುಯೆನ್ಸರ್ ಜೊತೆ ಹೋಗಿದ್ದೆ, ಇವಾಗ ಸ್ಕೂಲ್ ಫ್ರೆಂಡ್ಸ್ ಜೊತೆ ಹೊಂಟೀನಿ. ಅಂಡ್ ಇನ್ನೊಂದು ಟೈಮ್ ವಿಶ್ ಮಾಡೋಣ. ಧರೆಗೆ ಇಳಿದ ಅಪ್ಸರೆ ನಗುವೆ ನಿನಗೆ ಒಡವೆ. ಉತ್ತರ ಕರ್ನಾಟಕದವರಿಗೆ ಪದ್ಧತಿ ಊಟ ಆದ್ಮ್ಯಾಗ ಯಾವಾಗ ಬಿಡಬೇಕು. ಅಂಡ್ ಫ್ರೆಂಡ್ಸ್ ಅದಾರ, ಎಲ್ಲ ಫ್ರೆಂಡ್ಸ್ ಟಾಟಾ ಹೇಳಿ ನಾವು ರೀಲ್ಸ್ ಮಾಡಕ್ ಹೋಗ್ಬೇಕಾದ. ಯಾಕಂದ್ರೆ ನಮ್ಮ ಹುಡುಗರು ಕಾಯ್ಕೊಂಡು ಕುಂತಾರಲ್ಲ. ಮದ್ವಿ ಫಂಕ್ಷನ್ ಅಂತ ಮುಗಿತ್. ಇವಾಗ ನಾನು ರೀಲ್ಸ್ ಮಾಡ್ಬೇಕಂತ ಜೂನಿಯರ್ ಕಾಲೇಜಿಗೆ ಬಂದಿನಿ. ನಮ್ಮ ಹುಡುಗರು ಎಲ್ಲರೂ ಇಲ್ಲಿ ಕಾಯಕತ್ತಾರ. ಇಲ್ಲಿ ನಮ್ಮ ಪ್ರಜ್ವಲ್ ಅದನ, ಮೆಕ್ಯಾನಿಕ್ ಪ್ರಜ್ಜು ಅಂತ. ಅಲ್ಲೇ ಹೇಮಂತ್ ಅಣ್ಣ ಅದಾರ, ಆಸ್ ಯೂಶುವಲ್ ಗೊತ್ತಿರ್ತೈತಿ. ಅಲ್ಲೇ ಇನ್ನೊಬ್ರು ಬರಾಕತ್ತಾರ, ಭಾಳ ದೂರ ಅದಾರ, ಅವ್ರ ಸಾಗರ್. ಅಂಡ್ ಎಲ್ಲರೂ ಸೇರಿ ಒಂದು ಭರ್ಜರಿ ಕಂಟೆಂಟ್ ಮಾಡೋಣ. ನಂದು ಒಂದು ದೊಡ್ಡದೈತಿ, ಹೇಮಂತ್ ಅಣ್ಣ ಅವ್ರದ್ದು ಸಣ್ಣದೈತಿ. ಅದು ಕಂಟೆಂಟ್ ಎಲ್ಲ ಮುಗಿದ್ಮ್ಯಾಗ ಮತ್ತೆ ಕ್ರಿಕೆಟ್ ಆಡಕ್ ಹೋಗ್ತೀವಿ. ಅದಾದ್ಮೇಲೆ ನೋಡೋಣ ಅಂತ. ನಾವಿಲ್ಲ ರೀಲ್ಸ್ ಮಾಡಕ್ ಬಂದಿವಿ. ಇಲ್ಲಿ ಹುಡುಗರು ಕಾಡ್ಸಾಕತ್ತಿದ್ರ. ಅವ್ರು ಒದಿಕ್ ಬೇಕನ್ನಂತ ನನಗಂದಿಲ್ಲ, ಒಂದ್ ಸಣ್ಣ ಹುಡುಗ ಅಂದ್ರ. ಅದ ಫನ್ನಿ ಮೂಮೆಂಟ್ಸ್ ಆಗೈತಿ, ಅದನ್ನ ಹಾಕ್ತೀನಿ ನೋಡ್ರಿ. ಯಾರೇ ಆಗ್ಲಿ ಒಂದ್ ಗಿಡಕ್ ನೀರ್ ಹಾಕ್ತಾರಂದ್ರ ಅದು ಬೆಳಿತೈತ ಅನ್ನೋ ನಂಬಿಕೆ ಮೇಲೆ ಹಾಕ್ತಾರ. ಹೇಮಂತ್ ಅವ್ರನ್ನ ಹಿಂಗೈತಿ ಅದ್ರ ನನಗೆ ಗೊತ್ತೈತಿ. ಬಾಳ ಚಂದ ಮಾತಾಡಿದ್ರು ಅವ್ರು ಸಣ್ಣ ಹುಡುಗ. ಅಯ್ಯಪ್ಪ ಒದಿಕ್ ಬೇಕಾಗಿಲ್ಲ ನಿನಗಂತ. ನಾ ಡೈಲಾಗ್ ಎಲ್ಲ ಇವ್ರ ಯಾಕೆ ನನಗೆ ಹೇಳಕತ್ತಾರಪ್ಪ ಈ ಒದಿಕ್ ಬೇಕಂತ ನಾ ಅನ್ಕತ್ತೀನಿ. ಅಂಡ್ ಅದು ಕಂಟೆಂಟ್ ಇದ್ರು ಇವತ್ತು ನೈಟ್ ಪೋಸ್ಟ್ ಆಗಿರ್ತೈತಿ. ಸೊ ನೀವು ನೋಡ್ರಿ. ಅಯ್ಯಪ್ಪ ಇನ್ನೂ ಕಂಟೆಂಟ್ ದೊಡ್ಡದೈತಿ, ಕಂಟಿನ್ಯೂ ಮಾಡ್ಬೇಕು. ಹುಡುಗರು ಇದ್ರೆ ಸುಮ್ ಕುಂದ್ರವಲ್ರಿ. ಅಂಡ್ ನೋಡೋನ್ ತಡ್ರಿ ಅದು ಇನ್ನ ಏನೇನು ಬಾಯ ಮಾತಾಡ್ತಾವಂತ. ಯಾಕಂದ್ರೆ ಕಂಡಪಟ್ಟಿ ನಿಜ ಬರತ್ತವ್ರಿಗೆ ಮಕ್ಕೊಂಡ್ರಿಗೆ ಎಬ್ಸೊಂಡ್ ಬಂದಂಗ ಆಗೈತಿ. ನಾನು ಕಂಟೆಂಟ್ ಐತ್ ಬಾ ಅಂತ. ಪಾಪ ಅವರು ಎಲ್ಲಾ ಕೆಲ್ಸ ಹೋಗ್ಬಿಟ್ಟು ಬಂದಾರ. ಇವು ಹುಡುಗರು ನೋಡಿದ್ರ ಇಲ್ಲಿ ಬಿಡವಲ್ರ, ಮಧ್ಯಾಹ್ನ ಕಾಡ್ಸ್ಕೊಂಡ್ ಕುಂತಾರ.
ಅದಕ್ಕೆ ಅವ್ರಿಗೆ ಒದಿಕ್ಬೇಕಂದಾರ. ಇನ್ನು ಮುಂದೆ ಬೀಪ್ ಹಾಕೋ ಭಾಳ ಇದ್ದು. ನಮ್ಮ ಹುಡುಗ ಅಲ್ಲಿಗೆ, ನಮ್ಮ ಕ್ಯಾಮ್ರಾಮ್ಯಾನ್ ಅಲ್ಲಿಗೆ ಕಟ್ ಮಾಡ್ಬಿಟ್ಟಾನ ಅದನ್ನ. ಅಂಡ್ ಇವಾಗ ಕಂಟೆಂಟ್ ಕಂಟಿನ್ಯೂ ಮಾಡಿ ಆಮೇಲೆ ಸಿಗ್ತೀನಿ ಅಂತ. ಫೈನಲಿ ನಮ್ದು ಕಂಟೆಂಟ್ ರೀಲ್ ಮಾಡೋದಂತ ಮುಗೀತು. ಇವಾಗ ಎಲ್ಲರೂ ಮನೆಗೆ ಹೊಂಟಿವಿ. ಯಾಕಂದ್ರೆ ನಮ್ಮ ಹೇಮಂತ್ ಅವ್ರನ್ನು ಬರ್ಜರ್ ಟಯರ್ಡ್ ಆಗಿದ್ರು. ಆ್ಯಂಡ್ ಇಲ್ಲಿ ನಮ್ಮ ಹುಡುಗರು ಹೊಂಟ್ರೆ ಸಣ್ಣ ಹುಡುಗರು. ಆ್ಯಂಡ್ ನಾವು ಎಲ್ಲಿ ಹೋದ್ರು ಅವ್ರು ನಮ್ಮ ಹಿಂದೆ ಇರ್ತಾರೆ. ಯಾವ ಟೈಮ್ದಾಗ ಬೇಕಾದರೂ ಬಂದು ನಾವು ರೀಲ್ಸ್ ಮಾಡಕತ್ತಿದ್ದೆ ಅಂದ್ರೆ ಮುಗೀತು. ಅವರು ಬಂದು ನಮ್ಮ ಜೊತೆ ಜಾಯ್ನ್ ಆಗ್ತಿರ್ತಾರೆ. ಬಟ್ ಹೆವಿ ನಮಗೂ ಟಯರ್ಡ್ ಮಾಡ್ತಾರ್ರಿಪ್ಪ. ಸುಮ್ಮನೆ ಅಂದಂದು ಸಾಕಾಕಿರ್ತೈತಿ. ಆ್ಯಂಡ್ ಏನು ಮಾಡೋಕ್ಕಾಗಂಗಿಲ್ಲ, ಸಣ್ಣವ್ರು ಅದಾರ, ಏದು ಜಲ್ದಿನೂ ಅರ್ಥ ಆಗಂಗಿಲ್ಲ ಅವರಿಗೆ. ಆ್ಯಂಡ್ ಇವಾಗ ಮನೆಗೆ ಹೋಗೋಣ. ಮನ್ಯಾಗ ಏನೇನು ಕೆಲಸ ಐತಿ, ನಿನ್ನೆ ಗೋಬಿ ಮಂಚೂರಿ ಅದು ಬ್ಯಾಡ ಬಿಡ್ರಿ ನಾಳೆ ಮಾಡಮ್ಮ ಅಂತ. ಯಾಕಂದ್ರೆ ನಾಳೆ ಕಂಟೆಂಟ್ ಏನಿಲ್ಲ, ಆ ಕಂಟೆಂಟ್ ಹಾಕ್ತೀನಿ. ಇನ್ನೂ ಓದಿನಿಲ್ಲ, ಆದ್ರೆ ನನಗೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ನನಗನ್ಸಿದ ಮಟ್ಟಿಗೆ ನನ್ನ ಸಕ್ಸಸ್ಸಿಗೆ ನಾನು ಹಾಕ್ತಾರೆ ಎಫರ್ಟ್ ಸಾಕಾಗ್ತಾ ಇಲ್ಲ. ಅವಾಗಲೂ ನಮ್ಮ ಸುದೀಪ್ ಸರ್ ಹೇಳಿದ್ ಮಾಡ್ತಾರೆ ನೆನಪಾಗುತ್ತೆ. ಅದು ಯಾವುದಂದ್ರೆ ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆಯ. ಭಾಳ ದಿವಸ ಮ್ಯಾಗ ಇಡ್ಲಿ ತಿನ್ನಕ್ ಬಂದಿವಿ. ನಂಗೆ ಇಡ್ಲಿ ಸೇರಂಗಿಲ್ಲ ನೋಡಮ್ಮ. ಹೇಮಂತ್ ಅಣ್ಣಾಗಂದ್ರು ಇಡ್ಲಿ ಬೇಕಂತ. ಹಿಂಗ ಮುಂದ್ ಬರಲಿಕ್ಕೆ ಇಲ್ಲ ನಮ್ಮ ಹುಡುಕಂತಾನ ಬರ್ದಿರ. ಅವನು ಇಡ್ಲಿ ಹೊಡೆಯಕತ್ತಾನ. ನಾನು ಭಾಳ ದಿವಸಕ್ಕೆ ಬಿಟ್ಟಿಗಾನ. ಆರಾಮದ್ರಿ ಇಲ್ರಿ ಸೌಕರ್? ಹಿಂಗದೇ ನೋಡ್ರಿ ಡಾಕ್ಟ್ರು. ಏನಂತೀರಿ ಡಾಕ್ಟರ್ ಸಾಹೇಬ್ರ? ಇವಾಗ ಗಿರ್ಮಿಟ ತಿನ್ನಕತ್ತೀವಿ. ಇಲ್ಲೇ ಇವ್ರು ಎಲ್ಲ ಇಡ್ಲಿ ಅವೇನೋ ನಾವು ತೊಗೊಂಡ್ರಿಪ್ಪ. ನಮ್ಗೆ ಇಡ್ಲಿ ಒಪ್ಕೊಳಂಗಿಲ್ಲ. ನಾನು ನಮ್ಮ ಮುಗಿ ಬರ್ಜರಿಗೆ ಗಿರ್ಮಿಟ ತೊಗೊಂಡಿವಿ. ಗಿರ್ಮಿಟ ತಿಂದ ಮನೆಗೆ ಹೋಗೋಣ. ಮನೆಗೆ ಹೋಗೋಣ ಮತ್ತೆ ಅದೇನೇನು ಕೆಲಸ ಇರ್ತೈತಿ ಕಂಟಿನ್ಯೂ ಮಾಡೋಣ. ಸೊ ಇದಾಗಿತ್ತು ಇವತ್ತಿನ ಹಕ್ಕಿಕತೆ. ಇನ್ನು ಮುಂದೆ ಒಳ್ಳೆ ಬ್ಲಾಗ್ನ ಮಾಡೋಕೆ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ನನ್ನ ಡೈಲಿ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.